ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನಿಮಗೂ ಬೆಳಗಿನ ಶುಭೋದಯಗಳು ಸರ್. ವಿದ್ಯಾರ್ಥಿಗಳ ನಾವಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಸಮಾಸಗಳು ಎಂಬ ಘಟಕದಲ್ಲಿ ಕರ್ಮಧಾರೆಯ ಸಮಾಸವನ್ನು ಕುರಿತು ತಿಳಿದುಕೊಳ್ಳೋಣ. ಈ ಕರ್ಮಧಾರೆಯ ಸಮಾಸಕ್ಕೆ ಹೋಗೋಕ್ಕಿಂತ ಮೊದಲು ಸಮಾಸ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ಸಮಾಸ ಅಂದ್ರೆ ಎರಡು ಪದಗಳು ಅರ್ಥಕ್ಕೆ ಅನುಗುಣವಾಗಿ ಸೇರಿ ಒಂದೇ ಪದ ಆದರೆ ಅದನ್ನ ಸಮಾಸ ಅಂತ ಕರಿತೀವಿ. ಸಮಾಸಗಳಲ್ಲಿ ಸುಮಾರು 8 ವಿಧಗಳು. ಈ 8 ವಿಧದಲ್ಲಿ ಒಂದು ಕರ್ಮಧಾರೆಯ ಸಮಾಸ ಏನಂದ್ರೆ, ಕರ್ಮಧಾರೆಯ ಸಮಾಸ ಅಂದ್ರೆ ಉದಾಹರಣೆಗೆ ನೋಡ್ತಾ ಹೋದ್ರೆ ಕೆಂಪಾದ ತಾವರೆ ಏನಾಗಿತ್ತು, ಕೆಂದಾವರೆ. ಈ ಉದಾಹರಣೆಯನ್ನು ಗಮನಿಸಿದ್ರೆ ಈ ಪದ ಪೂರ್ವ ಪದ ಇರುತ್ತೆ, ಇದು ಉತ್ತರ ಪದ ಇರುತ್ತೆ. ಇವು ಎರಡು ಉತ್ತರ ಪದ ಮತ್ತು ಪೂರ್ವ ಪದಗಳು ಸೇರಾಗದೆ ಯಾವುದು ಸಮಾಸ ಪದ. ಇಲ್ಲಿ ಪೂರ್ವ ಪದ ಏನಾಗಿರುತ್ತೆ ಅಂದ್ರೆ ಈ ಉತ್ತರ ಪದವನ್ನ ಹೊಗಳ್ತಿರುತ್ತೆ. ತಾವರೆ, ತಾವರೆ ಯಾವ ಕಲರ್ ಇದೆ ಅಂತ ಇಲ್ಲಿ ಅದರ ಗುಣವನ್ನು ತಿಳಿಸುವಂಥದ್ದು. ಇದು ಪೂರ್ವ ಪದ ಯಾವುದು ಗುಣವಾಚಕವಾಗಿರುತ್ತದೆ. ಗುಣವಾಚಕ ಪದವಾಗಿರುತ್ತದೆ. ಇದು ಯಾವುದು ನಾಮಪದವಾಗಿರುತ್ತದೆ, ಉತ್ತರ ಪದ. ಈ ಉದಾಹರಣೆಯನ್ನ ಗಮನಿಸ್ತಾ ಹೋದ್ರೆ ಕರ್ಮಧಾರೆಯ ಸಮಾಸಕ್ಕೆ ಒಂದು ವಾಕ್ಯವನ್ನು ಕೊಡ್ಬೋದು. ಯಾವ ರೀತಿ ಕೊಡ್ಬೋದು? ಗುಣವಾಚಕ ಪದ ಮತ್ತು ನಾಮಪದಗಳ ಸೇರಿ ಆಗುವ ಪದವನ್ನ ಕರ್ಮಧಾರೆಯ ಸಮಾಸ ಅಂತ ಕರೀಬಹುದು. ಇಲ್ಲ, ಈ ಗುಣವಾಚಕವನ್ನು ನಾವೇನು ಕರಿತೀವಿ? ವಿಶೇಷಣ ಅಂತ ಕರಿತೀವಿ. ವಿಶೇಷಣ ಅಂದ್ರೆ ಹೊಗಳಿಕೆ ಬಳಸುವಂತಹ ಪದ. ತಾವರೆ ಅಂದ್ರೆ ಇದು ವಿಶೇಷ, ಇದು ಹೋಲಿಕೆಗೆ ಒಳಪಡುವಂತಹ ಪದ. ಇದನ್ನು ಸೇರಿಸಿ ಒಂದು ವಾಕ್ಯವನ್ನು ಹೇಳೋದಾದ್ರೆ ವಿಶೇಷಣ ಮತ್ತು ವಿಶೇಷ ಪದಗಳಿಂದ ಕೂಡಿ ಆಗುವ ಸಮಾಸವನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ಯಾವುದಾದ್ರು ಕರ್ಮಧಾರೆಯ ಸಮಾಸಕ್ಕೆ ಒಂದೆರಡು ಉದಾಹರಣೆಯನ್ನು ಕೊಡೋದಿಲ್ಲ ಸರ್? ಕಾರ್ಮೋಡ. ಕಾರ್ಮೋಡವನ್ನು ಬೇಯಿಸಿ ಬರೆದಾಗ ಏನಾಗುತ್ತೆ? ಕರಿದಾದ ಪ್ಲಸ್ ಮೋಡ. ಇಲ್ಲಿ ಮೋಡ ಯಾವ ರೀತಿ, ಮೋಡದ ಗುಣವನ್ನ ಇದು ಪೂರ್ವ ಪದ ಹೇಳುತ್ತೆ ಅಲ್ವಾ? ಸರಿ, ಹಾಗಿದ್ರೆ ಏನೊಂದು ಉದಾಹರಣೆ ಸರ್? ಹೆಬ್ಬಾವು. ಇದನ್ನು ಬಿಡಿಸಿ ಬಂದ್ರೆ ಹಿರಿದಾದ ಹಾವು. ಹಾವು ಯಾವ ರೀತಿ ಇದೆ ಅಂತ ಹೇಳ್ತಿದ್ದೆ? ಇಲ್ಲಿ ಪೂರ್ವ ಪದ ಹಿರಿದಾಗಿದೆ ಅಂತ ಹೇಳ್ತಿದ್ದಲ್ಲ, ಇದೇ ಇವು